मनवे लोकनाथना ध्यानव माड लोकनाथना ध्यानव माड साकर ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ मनवे लोकनाथना ध्यानव माड लोकनाथना ध्यानव माड साकार ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕೆ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ हृदये सर्वविद्या दक्षिणामूर्तये नमः सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमस्ते तद्धो जातं प्रपद्यामहे तद्धो जाताय वै नमः भवे भवेनातिर्भवे भवत्सुवत्वाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः बलाय नमः बलप्रमुखनाय नमः सर्वभूतमनाय नमः मनन्मनाय नमः अघोरे अघोरे तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशान्य सर्वविद्वानाम् ईश्वरः सर्वभूतानां ब्रह्मोऽधिपतिः ब्रह्मणोऽधिपतिः ब्रह्मा शिवो मे अस्तु सदाशिवोऽहम् ओम शिवाय नमः ओम महेश्वराय नमः ओम शंभवे नमः ओम नारायणाय नमः ओम शंकराय नमः ओम महादेवाय नमः ओम रूपाक्षाय नमः ओम नवर्तने नमः ओम प्रियाय नमः ओम शंकराय नमः ओम शूलपाणे नमः ओम मन्वाङ्गने नमः ओम
नमः ओम शिवाय नमः ओम शरणाय नमः ओम त्रिलोकेशाय नमः ओम श्रीकंठाय नमः ओम शिवप्रियाय नमः ओम उग्राय नमः वारिजोद्भव शरव हरिदन मालहर महादेवगे वारिजोद्भव शरव हरिदन मालहर महादेवगे
ಘೋರತಾಪ ಬಧೂರ ಮಾಡುವ ಶೂರ ಷಣ್ಮುಖನಯ್ಯಗೆ ಹರ ಶೂರ ಷಣ್ಮುಖನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡ ಹರ ದೇವಗೆ ಕರ್ಪೂರಾರುತಿ ಶರಣು ಜನಕ್ಕೆ ಬರವರೆತ್ತನು ಪರಮ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡ ಹರ ದೇವಗೆ ಕರ್ಪೂರಾರುತಿ ಹರಹ ಓಂ ರಾಜಾದಿರಾಜ ಪ್ರಸಯ್ಯ ಸಾಯಿನೇ ನಮಃ ವೈಮ ಶ್ರವಣಾಯ ಕುರ್ಮಹೇ ತಮೇ ಕಾಮಂ ಕಾಮನಾಮನಿ ಕಾಮೇಶ್ವರಾಯ ಶ್ರವಣೋ ಆಸ್ವಾದಃ ಕುಬೇರಾಯ ಶ್ರವಣಾಯ ರಾಜಾಯ ನಮಃ ವಾಗರ್ತವ ಸಂವೃತ್ತಃ ವಾಗರ್ತಃ ಭಗವತ್ತಃ ಜಗತ್ಪ್ರಭುರವನ್ನೇ ಭಾರತೀಯ ಪರಮೇಶ್ವರಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಣ ತಸ್ಮೈ ಗುರವೇ ನಮಃ ಜಯ ಮಂಗಲಂ ಜಯ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡು ಲೋಕನಾಥನ ಧ್ಯಾನವ ಮಾಡು ಸಾಕಾರ ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕೆ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ಮನದ ಸುಳ್ಳತನ ಹೇಳಬಾರ್ದು ಎಲೆ ಮನವೇ ಕಳ್ಳತನ ಮಾಡಬಾರ್ದು ಎಲೆ ಮನವೇ ಮನದ ಸುಳ್ಳತನ ಹೇಳಬಾರ್ದು ಎಲೆ ಮನವೇ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತಾನ ಬ್ಯಾಡ ಎಲೆ ಮನವೇ ನೀ ಅಲ್ಲಂತಾನ ಬ್ಯಾಡ ಎಲೆ ಮನವೇ ಯಾಕೆ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಮನವೇ 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 ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರು ದಿನದ ಸಂತೆ ಎಲೆ ಮನವೇ ಯಾರಿಗೆ ಯಾರಿಲ್ಲ ಆ ಮಹಾತ್ಮರ ತಪಪ್ರಭಾವದಲ್ಲಿ ಇವತ್ತಿನ ಶ್ರಾವಣ ಮಾಸದ 1ನೇ ಸೋಮವಾರ ದಿವಸ ಅಕ್ಕನ ಬಳಗದವರು ತಾವೆಲ್ಲ ಸೇರಿರಿ ಈ ಎಲ್ಲ ಅಕ್ಕನ ಬಳಗದ ಎಲ್ಲ ತಾಯಿಯವರಲ್ಲಿ ಶರಣ ಶರಣಾರ್ಥಿಗಳು ಶರಣರಲ್ಲಿ ಶರಣ ಶರಣಾರ್ಥಿಗಳು ಕೂಡ ಶರಣನ್ನ ಹೇಳ್ತಾ ಹರನೀವ ಕಾಲಕ್ಕೆ ಶ್ರೀ ಬೆನ್ನಲಿ ಹರನೀವ ಕಾಲಕ್ಕೆ ಶ್ರೀ ಬೆನ್ನಲಿ ಹರಿದು ಹೆದ್ವರೆಯ ಕೆರೆ ತುಂಬಿದಂತಯ್ಯ ಅರಸ ಪರಿವಾರ ಕೈವಾರ ನೋಡಯ್ಯ ಪರಮ ನಿರಂಜನನ ಮರಿದ ಕಾಲಕ್ಕೆ ತುಂಬಿದ ಹರವಿ ಕಲ್ಲು ಕುಂಬಕ್ಕೆ ಕೂಡಲ ಸಂಗಮದೇವ. ಬಸವಣ್ಣನವರು ಈ ಮಾತನ್ನ
ಸುಂದರವಾಗಿ ನಮ್ಮ ಎಲ್ಲ ಶರಣರಿಗೆ ಮಾತನ್ನು ಸುಂದರವಾಗಿ ಅಪ್ಪಣೆಪಡಿಸ್ತಾರೆ. ಏನು ಇದರ ಅರ್ಥ ಏನು ಅಂತ ಕೇಳಿದ್ರೆ, ಹರನೀವ ಕಾಲಕ್ಕೆ ಸಿರಿಗೆ ಬೆನ್ನಲಿ ಶ್ರೀಮಂತಿಕೆ ಅನ್ನತಕ್ಕಂಥದ್ದು, ಐಶ್ವರ್ಯ ಅಂತಕ್ಕಂಥದ್ದು ಅದು ಹಾಗೇ ಬರಂಗಿಲ್ಲ. ಹಾಗೆ ಬರ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಕಾಯಕ ಮಾಡಬೇಕು. ಅಂದರೆ ಕೆಲಸ ಮಾಡ್ಕೊತ ಹೋಗಬೇಕು. ನಾವು ಮಾಡ್ಕೊತ ಹೋಗಬೇಕು. ಮಾಡ್ಕೊತ ಹೋಗೋದ್ರಿಂದ ಭಗವಂತ ಕೊಡ್ತಾನೆ. ಕೆಲಸ ನಮ್ಮದು. ಯಾರು ದುಡಿಸ್ಕೊಂತಾರ ಆ ದುಡಿಸ್ಕೊಂಡಿರುವಂಥ ಮಾಲಕ ಪಗಾರ ಕೊಟ್ಟೇ ಕೊಡ್ತಾರೆ. ಹಂಗೆ ಈ ಶ್ರಾವಣ ಮಾಸದೊಳಗೆ ನಾವು ಏನು ಮಾಡಬೇಕು ಅಂತಂದ್ರೆ ದುಡಿಬೇಕು. ಎದಕ್ಕಾಗಿ ದುಡಿಬೇಕು, ಯಾತಕ್ಕಾಗಿ ದುಡಿಬೇಕು, ಎದರ ಸಲುವಾಗಿ ದುಡಿಬೇಕು ಅಂತ ಕೇಳಿದ್ರೆ, ಒಂದು ವರ್ಷದ ಜೀವನಕ್ಕೆ ನಾವು ಪ್ರತಿಯೊಬ್ಬ ಮನುಷ್ಯನೂ 100 ವರ್ಷ ಬದುಕುತ್ತೇವೆ ಅಂತೇಳಿ ವಿಶ್ವಾಸ ಇಟ್ಟು ಬದುಕುತ್ತೇವೆ. ಆದರೂ ಕೂಡ ಅದರೊಳಗೆ ಒಂದು ವರ್ಷವೂ ಕೂಡ ನಾವು ಕಳಿಬೇಕಾಗಿತ್ತು ಅಂದ್ರೆ ಇದು ವರ್ಷಕ್ಕೂ ಒಮ್ಮೆ ಶ್ರಾವಣ ಮಾಸ ಬರ್ತದೆ. ಈ ಶ್ರಾವಣ ಮಾಸದೊಳಗೆ ಬಂದಾಗ ಶ್ರವಣ ಮಾಡುವುದು, ಕೇಳುವುದು, ಸ್ತೋತ್ರ ಮಾಡುವುದು, ಹಾಡುವುದು, ಭಜನೆ ಮಾಡುವುದು, ಲಿಂಗ ಪೂಜಾ ಮಾಡುವುದು, ದೇವರ ಮೇಲೆ ನಿಷ್ಠೆ ಇಡುವಂಥ ಕೆಲಸ ಇದನ್ನು ನಾವು ಮಾಡ್ತಿರ್ಬೇಕು. ಯಾಕೆ ಇದನ್ನು ಮಾಡಬೇಕು ಅಂತಂದ್ರೆ, ಈ ಶ್ರದ್ಧೆ, ವಿಶ್ವಾಸ, ನಿಷ್ಠೆ ಇದು ಏನು ಬಲಿತು ಅಂತಂದ್ರೆ ಭಗವಂತನ ಅಂತಃಕರಣ ಆಶೀರ್ವಾದ, ಭಗವಂತನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಆಗ್ತದೆ. ಭಗವಂತನ ಆಶೀರ್ವಾದ ಆಯಿತು ಅಂತಂದ್ರೆ ಅದಕ್ಕೆ ಬಸವಣ್ಣ ಹೇಳ್ತಾನೆ, ಹರನೀವ ಕಾಲಕ್ಕೆ ಸಿರಿ ಬೆನ್ನಲಿ ಬಕ್ಕು. ನಾವು ಬಡವರಿದ್ದೆವು, ನಾವು ನಿರ್ಗತಿಕರಿದ್ದೆವು, ನಮ್ಮ ಕೈಲಿ ಏನೂ ಆಗಲ್ಲ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಭಗವಂತ ನಾವೆಲ್ಲ ಮಾಡಿರುವಂಥ ಸೇವೆ, ನಾವು ಮಾಡುವಂಥ ಸೇವೆ ಅವನಿಗೆ ತೃಪ್ತಾತು ಅಂದ್ರೆ ನಾವು ಅಲ್ಲಂದ್ರೂ ಕೂಡ ಅವನು ಕೊಡ್ತಾನೆ. ನಾವು ಅಲ್ಲಂದ್ರೂ ಕೂಡ ಕೊಡ್ತಾನಂತ. ಹೆಂಗೆ ಕೊಡ್ತಾನ ಅಂತಕ್ಕಂಥದ್ದು ಬಸವಣ್ಣವ್ರು ಹೇಳ್ತಾರೆ. ಮತ್ತು ಹರಿದು ದೊರೆಯ ಕೆರೆ ತುಂಬಿದ್ದು. ಮೊನ್ನೆ ನಾವು ನೋಡಿದಾಗ ಭೀಮಾ ನದಿ ಒಳಗೆ ನೀರಿರಲಿಲ್ಲ. ಹೆಂಗಪ್ಪ ನೀರಿಲ್ಲ 3 ತಿಂಗಳ ನಾವು ನೀರಿಲ್ಲ ಅಂತ ಹಗಲೇಳು ಸಿಡುಪಡಿಸಿದೆವು, ತ್ರಾಸು ಮಾಡಿಕೊಂಡು ಸಂಕಟಪಟ್ಟೆವು. ಆದರೂ ಭಗವಂತನಿಗೆ ಪ್ರಾರ್ಥನಾ ಮಾಡಿದೆವು. ನಮ್ಮ ಪ್ರಾರ್ಥನೆ ಭಗವಂತನಿಗೆ ಅರ್ಪಿತ ಆತು. ಯಾವಾಗ ಭಗವಂತನಿಗೆ ಅರ್ಪಿತ ಆತು, ಮಂಡಲದಾಗ 2 ದಂಡಿ ತುಂಬಿ ಬಂತು. ಮಳೆ ಬಂತು ಅಂದ್ರೆ ನಾವಂತೇವು, ಏನ್ರಿ ಎಷ್ಟು ಬಿಸಿಲು ಐತಿ, ಎಷ್ಟು ತ್ರಾಸ ಐತಿ, ಭೂಮಿ ಎಲ್ಲ ಒಣಗಿ ಬಿಟ್ಟವ ಅಂತ. ಕೇವಲ ಅವ ಮನಸ್ಸು ಮಾಡೋದಂದ್ರೆ 10-15 ನಿಮಿಷದೊಳಗೆ ಹಳ್ಳ ಕೊಳ್ಳ ಎಲ್ಲ ತುಂಬುತ್ತವ, ಬಳಿಗಳು ತುಂಬಿ ತೇಲ್ತಾವ, ತೆಗ್ಗುಗಳು ತುಂಬುತ್ತಾವ. ಅದು ಹೆಂಗ ತುಂಬುತ್ತದೋ ಹಂಗ ಶ್ರೀಮಂತಿಕೆ ಅನ್ನತಕ್ಕಂಥದ್ದು, ಸಂಪತ್ತು ಅನ್ನತಕ್ಕಂಥದ್ದು ಅವನ ಆಶೀರ್ವಾದ ಆತು ಅಂತಂದ್ರೆ ಹಾಗೆ ತುಂಬುತ್ತದೆ ಅನ್ನತಕ್ಕಂಥದ್ದು. ಹಾಗಾದ್ರೆ ಇಷ್ಟೆಲ್ಲ ತುಂಬದ ಮೇಲೆ ಮುಂದೆ ಯಾಕೆ ನಾವು ಸ್ತೋತ್ರ ಮಾಡೋದು ಬಿಡಬೇಕು? ಗುರುಲಿಂಗ ಜಂಗಮರ ಮೇಲೆ ಪ್ರೇಮ, ಪ್ರೀತಿ, ಕಾಳಜಿ, ಲಿಂಗ ಪೂಜೆ ಇವೆಲ್ಲ ಬಿಟ್ಟರೆ ಏನಾಗ್ತದಂತ ಮತ್ತದಕ್ಕೆ ಉದಾಹರಣೆ ಕೊಡ್ತಾರೆ. ಹರಿದು ದೊರೆಯ ಕೆರೆ ತುಂಬಿತ್ತು, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ. ಇಷ್ಟೆಲ್ಲ ಶ್ರೀಮಂತಿಕೆ ಬಂದೊಳಗ ಕಾಲಿಗೊಬ್ಬರು, ಕೈಗೊಬ್ಬರು ಆಳುಗಳು ಬರ್ತಾರೆ. ಶ್ರೀಮಂತಿಕೆ ಬಂದಾಗ ಆಳುಗಳು ಜಾಸ್ತಿ ಆಗ್ತವೆ. ನಾವು ಮುಗ್ಗಲಿಗೇಡೆ ಆಗ್ತೇವೆ. ಕುಂತಲ್ಲೇ ಎಲ್ಲ ನಮಗೆ ಬಂದು ಬಿಡುತ್ತದೆ. ಚಹಾ ಅಂದ್ರೆ ಚಹಾ ಕೊಡ್ತಾರೆ, ಊಟ ಅಂದ್ರೆ ಊಟ ಕೊಡ್ತಾರೆ, ಮನ್ಕೋಬೇಕಾದ್ರೆ ಹಾಸಿಗೆ ಸ್ವಚ್ಛ ಮಾಡೋರು ಯಾರೋ ಇರ್ತಾರೆ, ಏನೇನೋ ಆಗ್ತಿರ್ತದೆ. ಇದನ್ನೆಲ್ಲ ಇಷ್ಟೆಲ್ಲ ವೈಭೋಗ ನಮಗೆ ಭಗವಂತ ಕೊಟ್ಟ ಮೇಲೆ
ನಾವು ಅವನ ಮರ್ತಿದ್ದಾದರೆ, ಅವನ ನೋಡಲಿಲ್ಲ ಅಂತಂದ್ರೆ, ಹೆಂಗ ಗಂಡಗೆ ನಾವು ನೋಡಲಿಲ್ಲ ಅಂತಂದ್ರೆ ಗಂಡ ಏನು ಮಾಡ್ತಾನೆ, ನೀನು ಕೆಲಸ ಇಲ್ಲ ನಡೀಲ್ಲ. ನಾವು ಜಂಗಮನನ್ನ ಮರೆದ್ರೆ, ಭಗವಂತನನ್ನ ಮರೆದ್ರೆ, ಲಿಂಗವನ್ನ ಮರೆದ್ರೆ ಏನು ಸಂಪತ್ತು, ಏನು ಬೆಳ್ಳಿ ಬಂಗಾರ ವಸ್ತು ಕನಕ ಇವೆಲ್ಲ ಏನೇನೇನೇನೋ ಸಂಪಾದನೆ ಮಾಡಿರ್ತೇವೆ. ಗಾಡಿ ತೊಗೊಂಡಿರ್ತೇವೆ, ಬಿಲ್ಡಿಂಗ್ ಮನೆ ಕಟ್ಟಿರ್ತೇವೆ, ವಜ್ಜಾಗಷ್ಟು ಬಂಗಾರ ಹಾಕೊಂಡಿರ್ತೇವೆ, ಏನೆಲ್ಲ ಸುಖವನ್ನ ಅನುಭವಿಸ್ತಿರ್ತೇವೆ. ಪರಮ ನಿರಂಜನನ ಮರಿದ ಕಾಲಕ್ಕೆ ಭಗವಂತನನ್ನ, ಗುರುಗಳನ್ನ, ಮಹಾತ್ಮರನ್ನ, ಶಿವಯೋಗಿಗಳನ್ನ ನಾವು ತಿರಸ್ಕಾರ ಮಾಡಿದೇವಂದ್ರೆ, ಅವ್ರನ್ನ ಮರ್ತೇವಂದ್ರೆ ಏನಾಗ್ತದಂತ ಕೇಳಿದ್ರೆ, ತುಂಬಿದ ಹರವಿ ಕಲ್ಲು ಕೊಂಬಂತೆ. ಅಂದ್ರೆ ಒಂದು ಹರವಿಯೊಳಗ ನೀರು ತುಂಬಿಟ್ಟು ದೂರ ಇರ್ತದ ಹರವಿ ತುಂಬ್ಯಾದ, ಹರವಿ ತುಂಬ್ಯಾದ, ನೀರು ತುಂಬ್ಯಾದ. ಆ ತುಂಬಿರುವಂತ ದೂರ ಇರುವಂತ ಹರವಿಗೆ ದೂರ ಕೂತು ಒಂದು ಸಣ್ಣ ಕಲ್ಲು ಒಗೆದರೂ ಕೂಡ ಆ ಹರವಿ ಒಡಿತದ. ಹರವಿ ಯಾವಾಗ ಒಡಿತದ, ಅದ್ರ ಒಳಗೆ ತುಂಬಿರ್ತಕ್ಕಂಥ ನೀರ ಎಲ್ಲ ಹಾಳಾಗಿ ಹೋಗ್ತದ. ಹಂಗ ಮಹಾತ್ಮರು, ಶರಣರು, ಸತ್ಪುರುಷರ ಬಗ್ಗೆ ತಿರಸ್ಕಾರ ಭಾವ ನಾವು ಮಾಡಿದ್ದಾದ್ರೆ ನಮ್ಮ ಸಂಪತ್ತು, ನಮ್ಮ ಬುದ್ಧಿ, ನಮ್ಮ ಭ್ರಮೆ ಎಲ್ಲವೂ ಕೂಡ ನಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನ ಬಸವಣ್ಣನವರು ಈ ಮಾತನ್ನ ಅಪ್ಪಣೆಪಡಿಸ್ಯಾರ. ಅದಕ್ಕೆ ನಾವು ಶ್ರಾವಣ ಮಾಸದೊಳಗೆ ಏನು ಮಾಡಬೇಕು? ಶ್ರವಣ ಮಾಡಬೇಕು, ಕೇಳಬೇಕು, ಏನು ಸ್ತೋತ್ರ ಮಾಡಬೇಕೇನು? ನೀವೆಲ್ಲ ಮಾಡಾಕತ್ತೀರಿ ನೋಡಿ, ನೀವೆಲ್ಲ ಭಾಳ ಜಾಣರಾಗಿರಿ. ಯಾಕಂದ್ರೆ ಸ್ಥಿರವಾದ ಅದು ನಿರಂತರವಾಗಿ ಇರಬೇಕು. ಯಾಕಂದ್ರೆ ಜಗತ್ತೇ ಒಂದು ಕಡೆ, ಗುರುನೇ ಒಂದು ಕಡೆ. ಜಗತ್ತೇ ಒಂದು ಕಡೆ, ಗುರುನೇ ಒಂದು ಕಡೆ. ಎಲ್ಲವನ್ನ ಮೀರಿರ್ತಕ್ಕಂಥವ ಯಾರು ಅಂತಂದ್ರ ಗುರು. ಅವ ಗುರು ಹೆಂಗ್ ಇರ್ತಾನಂತ ಕೇಳಿದ್ರೆ, ಬ್ರಹ್ಮ ಆಗ್ತಾನ, ವಿಷ್ಣು ಆಗ್ತಾನ, ರುದ್ರ ಆಗ್ತಾನ. ಆಪತ್ತ ಕಾಲಕ್ಕೂ ಗುರು ರಕ್ಷಣೆ ಮಾಡ್ತಾನ, ದೇವತೆಗಳ ರಕ್ಷಣೆ ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವು ಗುರುವಿನನ್ನ ಹಿಡ್ಕೊಂಡು ಹೋದ್ರೆ ಎಲ್ಲ ದೇವತೆಗಳು ಬರ್ತಾರ. ನಮಗೆ ಏನು ಬೇಕು ಅದೆಲ್ಲವೂ ಕೂಡ ಸಿಗುತ್ತದೆ. ಗುರು ನಡೆದಾಡುವಂಥ ಸಾಕ್ಷಾತ್ ಶಿವ ಆಗಿರ್ತಾನ. ಅದಕ್ಕಾಗಿ ಅವನ ಮೇಲೆ ಕಾಳಜಿ, ಪ್ರೇಮ, ಭಕ್ತಿ, ವಿಶ್ವಾಸ ಇಟ್ಟುಕೊಂಡು ನಡೆದಿದ್ದಾದ್ರೆ ನಮಗೆ ಎಲ್ಲವೂ ಕೂಡ ಸಿದ್ಧಿಸ್ತದೆ ಅನ್ನತಕ್ಕಂಥ ಮಾತನ್ನ ಶರಣರು ಹೇಳ್ಕೊಂತ ಬಂದಾರೆ. ಅದಕ್ಕಾಗಿ ತಾವೆಲ್ಲ ಏನು ಮಾಡಾಕತ್ತೀರಿ? ಶ್ರಾವಣ ಮಾಸದೊಳಗೆ ಲಕ್ಷ್ಮೀ ಪೂಜೆ ಮಾಡಿರಿ, ಮನುಷ್ಯ ಶಾಂತಿ ಇಟ್ಕೊಂಡು ಮಾಡ್ರಿ, ನಿಮಗೆಲ್ಲವೂ ಸಿದ್ಧಿ ಆಗ್ತದೆ. ಮತ್ತು ಅಕ್ಕಮಹಾದೇವಿ ಸಂಘ ಮಾಡಿಕೊಂಡು ಅದನ್ನು ಸಾಧಾರಣ ಈಗ ಪವಿತ್ರ ಜನನಿ ಪಾಪೌಗ ವಿಧ್ವಂಸನಿ ಸರ್ವೋಪದ್ರವ ನಾಶನಿ ಶುಭಕರಿ ಶೋಕಂಚ ವಿಚ್ಛೇದಿನಿ ಭೂತ ಪ್ರೇತ ಪಿಸಾಚ ರಾಕ್ಷಸ ಹರಿ ಇಷ್ಟಾರ್ಥ ಸಂಪತ್ಕರಿ ತೇಜೋ ರಾಜ್ಯ ವಿಶೇಷ ಮೋಕ್ಷ ಫಲದ ಭೂತಿ ಸದಾಧಾರಿತಾಂ. ಇದಕ್ಕೇನಾಗ್ತದ? ಇದರ ಭಾವಾರ್ಥ ಏನು ಅಂತಂದ್ರೆ, ಈ ವಿಭೂತಿಯನ್ನು ನಾವು ಸದಾವಕಾಲ ಹಣೆ ಮೇಲೆ ಧರಿಸೋದ್ರಿಂದ ನಮ್ಮ ಪಾಪ ಪಲ್ಲಟ ಆಗ್ತದೆ, ನಮ್ಮ ಕೋಪ ಹೋಗ್ತದೆ, ನಮ್ಮ ಭೂತ ಪ್ರೇತಗಳು ಅವು ಶನಿ ಬರಂಗಿಲ್ಲ, ನಮ್ಮ ಮನಸ್ಥಿತಿ ಸರಿ ಇರ್ತದೆ, ನಮಗೆ ಬರ್ತಕ್ಕಂಥ ದುಷ್ಟ ಏನು ಕೆಟ್ಟ ದೃಷ್ಟಿದೋಷ ಏನಿರ್ತದೆ ಅದು ಎಲ್ಲವೂ ಹೋಗ್ತದೆ. ನಮಗೆ ಸಂಪತ್ತು ಪ್ರಾಪ್ತವಾಗ್ತದೆ, ನಮ್ಮ ಮನುಷ್ಯಗೆ ನೆಮ್ಮದಿ ಸಿಗ್ತದೆ, ಶಿವನ ಅಂತಃಕರಣ ಆಶೀರ್ವಾದ ಸದಾವಕಾಲ ನಮ್ಮ ಮೇಲೆ ಆಗ್ತದೆ. ಅದಕ್ಕಾಗಿ ಶ್ರಾವಣ ಮಾಸದೊಳಗೆ ನೀವು ಹೆಂಗಾರ ಇರಿ, ಬಾಕಿ ಟೈಮ್ನಾಗ ಆದ್ರೆ ಶ್ರಾವಣ ಮಾಸದ ಮುಂಜಾನೆ ಎದ್ರ ಮೇಲೆ ವಿಭೂತಿ, ಸಂಜೆಗೆ ಎದ್ರ ಮೇಲೆ ವಿಭೂತಿ ಹಚ್ಕೊಂಡು ಒಂದಿಷ್ಟು ಎತ್ತು ಅಂದ್ರೆ ಹೆಂಗೆ ಪೂಜೆ ಮಾಡ್ತೀವಿ. ಅದರ ಜೊತೆಗೆ ಮಕ್ಕಳಿಗೂ ಕೂಡ ಸಂಸ್ಕಾರವನ್ನು ಕೊಡ್ರಿ. ಮಕ್ಕಳು ನೀವು ಹೆಂಗೆ ಬೆಳೆಸ್ತೀರಿ ಹಂಗೆ ಬೆಳಿತವ, ನೀವು ಹೆಂಗೆ ನೇಮ್ ಹಾಕ್ತೀರಿ ಹಂಗೆ ಬೆಳಿತವ. ಅದಕ್ಕೆ ಆ ಶಕ್ತಿ ನಿಮ್ಮಲ್ಲದ.
ನಿಮಗೆ ಆದಿಶಕ್ತಿ ಅಂದರೆ ಭೂಮಿಗೂ ಹೋಲಿಸ್ಯಾರ. ಯಾಕೆ ಎಲ್ಲವೂ ಕೂಡ ನಿಮ್ಮ ಹತ್ರ ದೊಡ್ಡ ಹೊಟ್ಟೆ, ನಿಮಗೆ ದೊಡ್ಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮ ಕಾರ್ಯ ಇದು ನಿರಂತರವಾಗಿ ನಡೀಲಿ. ಇದು ನಿರಂತರವಾಗಿ ನಡೀಬೇಕು. ನಿರಂತರವಾಗಿ ನಡೀತು ಅಂದ್ರೆ ನಿಮಗೊಂದು ಬಲ ಬರ್ತದೆ, ಒಂದು ಶಕ್ತಿ ಬರ್ತದೆ. ಅದಕ್ಕೆ ಬೇಗ ಬರ್ರಿ. ಏನು